ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಕನಕ ನಿಮಗೆ ಬೇಜಾರಾಗೋ ರೀತಿ ಮಾಡ್ತಾ ಇದ್ದೀನಿ ಅಮ್ಮ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಂಗೆ, ಯಾಕಮ್ಮ ಕನಕ, ಅಲ್ಲ ಇನ್ನೊಬ್ರಿಗೆ ಇಂಪಾರ್ಟೆಂಟ್ ವ್ಯಕ್ತಿಗೆ ಬೇರೆ ಕೊಡಬೇಕು ಅಂತ ಹೇಳ್ತಿದ್ದಂಗೆ, ಆಯಿತು ಕೊಡು ಅಂತ ಹೇಳ್ತಾ ಇರ್ತಾರೆ. ಇನ್ನು ಕನಕ ಹೋಗಿ ಸೀದಾ ನಾಗವೇಣಿ ಹತ್ರ ನಿಂತು, ತಗೋ ನನ್ನ ಮಗಳು ಮದುವೆ, ನೀನು ಹೇಗಾದರೂ ಮಾಡಿ ಅದಕ್ಕೆ ಬಂದು ಜಗಳ ಅದು ಇದು ಬೆಂಕಿ ಹಚ್ಚೋ ಕೆಲಸನ ಮಾಡ್ತೀಯಲ್ಲ, ಅದನ್ನೇನು ಮಾಡ್ದಿರಾ ಬಂದು ಹುಷಾರಾಗಿ ನನ್ನ ಮಗಳಿನ ಹಾರೈಸ್ಬಿಟ್ಟು ಹೋಗು, ಅಷ್ಟೇ ಸಾಕು. ಇಲ್ಲದೇ ಇರೋದನ್ನೆಲ್ಲ ಇವಾಗ ಈ ಮನೇಲಿ ಸೃಷ್ಟಿಸ್ತಾ ಇದೆಯಲ್ಲ, ಆ ರೀತಿ ಸೃಷ್ಟಿಸ್ದಿರಾ ಬಂದು ನೆಮ್ಮದಿಯಾಗಿ ಹೋಗು ಅಂತ ಹೇಳ್ತಾ ಕಾರಣ ಕೊಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅಮ್ಮ ಸ್ವಪ್ನ ನಿಮ್ಮ ಗಂಡನ ಹತ್ರ ನಾನು ಇದುವರೆಗೂ ಮಾತಾಡಿಲ್ಲ, ನೋಡಿ ಮಾತಾಡ್ಬಿಟ್ಟು ಕರ್ಕೊಂಡು ಬಾಮ್ಮ ಅಂತ ಹೇಳಿ ಹೊರಡ್ತಾ ಇರ್ತಾರೆ. ಸರಿ, ನಾನು ಬಂದಿದ್ದ ಕೆಲಸ ಆಯಿತು, ಹೊರಡ್ತೀನಿ ಅಂತ ಹೋಗ್ತಿದ್ದಂಗೆ ಇನ್ನೊಂದು ವಿಚಾರ ಹೇಳಬೇಕಿತ್ತು ಅಂತ ಹೋಗಿ ಕಲ್ಯಾಣ್ ಅವರೇ, ನೀವು ದೊಡ್ಡ ವ್ಯಕ್ತಿ, ನೀವು ಅದಲ್ದಿರೋ ಕವಿಯವರು, ನಿಮಗೆಲ್ಲ ಸಂಸ್ಕಾರ ಕಲಿಸಿದ್ದಾರೆ ಈ ಮನೆಯವರು, ಯಾರಿಗೆ ಯಾವಾಗ ಏನು ಮಾತಾಡಬೇಕು ಅನ್ನೋದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆದರೆ ನಾನು ನಿಮಗೆ ಬೇಜಾರಾಗೋ ರೀತಿ ಒಂದು ಹೇಳ್ತಾ ಇದ್ದೀನಿ, ಆದರೆ ನೀವು ಅಪ್ಪು ಮದುವೆಗೆ ಬರಬೇಡಿ. ಅವಳು ನಿನ್ನ ಸ್ನೇಹಿತನೇ ಆಗಿರ್ಬೋದು, ಆದರೆ ಅಲ್ಲಿಗೆ ಬಂದು ಈ ನಾಗವೇಣಿ ಮತ್ತು ನಿಮ್ಮಮ್ಮ ಅಂದ್ಕೊಳ್ಳೋ ರೀತಿ ಎಲ್ಲ ಅವರು ಮಾತಾಡೋ ರೀತಿ ಆಗೋಗುತ್ತೆ. ಅದ್ರ ಬದಲು ನೀವು ಬರದೇ ಇರೋದೇ ಒಳ್ಳೆಯದು ಕವಿಯವರೇ ಅಂತ ಹೇಳ್ತಾ ಇರ್ತಾರೆ. ಅದನ್ನು ನೋಡಿ ಮನೆ ಮಂದಿಯವ್ರಿಗೆಲ್ಲರಿಗೂ ಶಾಕ್ ಆಗಿರುತ್ತೆ. ರಾಜ್ ಸಹ ಮೌನವಾಗಿ ನೋಡ್ತಾ ಇರ್ತಾನೆ. ಆಗ ಹಿಂಗೆ ಹೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡಿ, ಎಂತಕ್ಕಂದರೆ ನನ್ನ ಮಗಳು ಮದುವೆ ಹುಷಾರಾಗಿ ಕ್ಷೇಮವಾಗಾದರೆ ಅಷ್ಟೇ ಸಾಕು ಅಂತ ಎಲ್ಲ ತಾಯಂದಿರು ಆಶಿಸ್ತಾರೆ. ಅದಕ್ಕೆ ನಾನು ಇಷ್ಟು ಕೇಳ್ಕೊತಾ ಇರೋದು, ಅರ್ಥ ಮಾಡ್ಕೊಳ್ಳಿ ಕವಿಯವರೇ ಅಂತ ಕೈ ಮುಗ್ದು ಹೊರಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಾಜ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಕಾವ್ಯನೂ ಸಹ ಅವರಮ್ಮ ಯಾವ ಉದ್ದೇಶಕ್ಕೆ ಕೇಳ್ತಿದ್ದಾರೆ ಅಂತ ಅವಳು ಸಹ ಅರ್ಥ ಮಾಡ್ಕೊಂಡಿರ್ತಾಳೆ. ಅಮ್ಮ ಕಾವ್ಯ, ನಿಮ್ಮ ಅಮ್ಮನಿಗೆ ಹುಷಾರಾಗಿ ಕಳಿಸ್ಕೊಡಮ್ಮ ಅಂತ ಹೇಳ್ತಿದ್ದಂಗೆ, ಆಯಿತು ಅಜ್ಜಿ ಬರ್ತೀನಿ ಅಮ್ಮೋರೆ ಅಂತೆಲ್ಲ ಹೇಳಿ ಕನಕ ಹೊರಡ್ತಾ ಇದ್ರೆ, ಕನಕ ಏನಾದರೂ ಅವಶ್ಯಕತೆ ಇದ್ದರೆ ಒಂದು ಕಾಲ್ ಮಾಡು, ನಮ್ಗೇನೇನು ಬೇಕೋ ಎಲ್ಲ ತರಿಸ್ಕೊಡ್ತೀನಿ ಅಂತ ಅಪ್ಪಣ್ಣವ್ರು ಹೇಳ್ತಾ ಇರ್ತಾರೆ. ಅದನ್ನು ನೋಡಿ ಕನಕಾಗಿ ತುಂಬ ಖುಷಿಯಾಗಿ ಬರ್ತೀನಿ ಅಂತ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಅಪ್ಪು ಕಣ್ಣಲ್ಲಿ ಕಣ್ಣೀರು ಸುರಿತಾ ಇರುತ್ತೆ. ಆಗ ಅಷ್ಟೊತ್ತಲ್ಲಿ ಕೃಷ್ಣಮೂರ್ತಿಯವರು ಕನಕ ಇಬ್ರು ಬಂದು, ಯಾಕೆ ಏನೈತೆ ಹೇಳ್ತಾ ಇದೆಯಾ, ಮದುವೆ ಮಾಡ್ಕೋತಿದ್ಯಾ ಅಂತ ಹೇಳ್ತಿದ್ಯಾ, ಯಾಕಪ್ಪ ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಅಪ್ಪು, ಯಾವಾಗಿದ್ರೂ ಹೆಣ್ಮಕ್ಳು ಇನ್ನೊಬ್ರು ಮನೆ ಸೇರಲೇಬೇಕು. ಹಿಂಗೆ ತವ್ರ ಮನೆಯಲ್ಲ ಅಂತ ಎಷ್ಟು ದಿವಸ ಇರ್ತಾರೆ ಹೇಳು, ಇವಾಗ ಮದುವೆ ಬೇಡ ಅಂತಿದ್ದವಳೆ, ಈಗ ನೀನೇ ಮದುವೆಗೆ ಒಪ್ಕೊಂಡು ನಾವು ಇಷ್ಟಪಟ್ಟಿದ್ದ ಹುಡುಗನೇ ಮದುವೆ ಆಗ್ತಿದ್ಯಾ, ಅದು ಒಂದು ಕಡೆ ಖುಷಿ. ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಈಗ ನೀನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಕಣೆ. ಈಗ ನಿಮ್ಮ ಅಕ್ಕ ನಿಮ್ಮಿಬ್ಬರಕ್ಕಂದಿರ್ನು ನೋಡ್ತಾ ಇದೆಯಲ್ವಾ, ಅವ್ರಿಗಿಂತ ನಿನ್ನ ಲೈಫ್ ಇನ್ನೂ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಕಣೆ. ನೆಮ್ಮದಿಯಾಗಿ ಈಗ ಏನೋ ನೀನು ಸುಮ್ಮನೆ ಸಿಂಪಲ್ ಆಗಿದೆಯಾ, ಏನೂ ಜವಾಬ್ದಾರಿ ಇಲ್ಲ ಅಂತ. ಮದುವೆ ಆದರೆ ನಿನ್ಗೆ ಒಂದೊಂದೇ ಜವಾಬ್ದಾರಿ ಬರುತ್ತೆ. ಆಗ ಈ ತಂದೆ ತಾಯಿನೇ ಮರ್ತ್ಬಿಡ್ತೀಯ. ಆಗ ನೀನು ಇರಮ್ಮ, ನನಗೆ ಎಮರ್ಜೆನ್ಸಿ ಇದೆ, ಆಮೇಲೆ ಕಾಲ್ ಮಾಡ್ತೀನಿ, ಕಟ್ ಮಾಡು ಅಂತ ಇಡ್ತೀಯ. ಮಕ್ಕಳು ಮರಿಯಾದರೆ ನಮ್ಮ ಥರ ಮುದುಕಿ ಆಗೋವರೆಗೂ ನಿನಗೆ ತಾಳ್ಮೆನೂ ಇರಲ್ಲ, ಕ್ಷೇಮನೂ ಇರಲ್ಲ. ಅವಾಗ ಏನು ಮಾಡ್ತೀಯ ಹೇಳು? ಅದಕ್ಕೆ ಹೇಳ್ತಾ ಇದ್ದೀನಿ, ಏನೂ ಯೋಚನೆ ಮಾಡ್ತೀರಾ ಮದುವೆ ಮಾಡ್ಕೋ ಅಂತ ಹೇಳ್ತಾ ಇರ್ತಾರೆ ಕನಕ ಅವರು. ಆಗ ಯಾಕಮ್ಮ ಹೆಣ್ಮಕ್ಳಿಗೆ ಇಷ್ಟು ಕಷ್ಟ ಅಂತ ಹೇಳ್ತಿದ್ರೆ, ಅದು ಕಷ್ಟ ಅಲ್ಲ, ಜವಾಬ್ದಾರಿ, ಅದು ಅಪ್ಪ ಅಮ್ಮ ಮಾಡೋ ಜವಾಬ್ದಾರಿ. ನೀನು ಅದನ್ನೆಲ್ಲ ಯೋಚನೆ ಮಾಡಬೇಡ ಅಪ್ಪು, ನೀನು ಖುಷಿಯಾಗಿರ್ಬೇಕು, ನಮಗೆ ಅಷ್ಟೇ ಸಾಕು ಅಂತ ಕೃಷ್ಣಮೂರ್ತಿಯವರು ಹೆಗಲ ಮೇಲೆ ಮಲಗಿಸ್ಕೊಂಡು ಹೇಳ್ತಾ ಇರ್ತಾರೆ. ಸರಿ ಅಂತ ಅವಳು ಸಹ ಬೇಜಾರಾಗಿ ಮೌನವಾಗಿ ಕೂತಿರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಕಳಾವತಿ ಹತ್ರ ಬಂದು, ಏನು ಮಾಡ್ತಿದ್ಯಾ ಅನ್ನೋ ನಿನಗೆ ಗೊತ್ತಿದ್ಯಾ ಕಳಾವತಿ? ಅಯ್ಯೋ ನಾನೇನ್ರಿ ಮಾಡಿದೆ? ಏನು ಮಾಡ್ದೇನಾ? ಅಲ್ಲ, ನಿಮ್ಮಮ್ಮ ಬಂದು ಅಷ್ಟೆಲ್ಲ ಮಾತಾಡ್ತಿದ್ರು, ಮೌನವಾಗಿ ನಿಂತಿದ್ಯಾ? ಏನಾದರೂ ಹೇಳಬೇಕು ಮಾಡಬೇಕು ಅನ್ನೋದು ಗೊತ್ತಿಲ್ವಾ? ಕಲ್ಯಾಣ್ಗೆ ಮದುವೆಗೆ ಬರಬೇಡ ಅಂತ ಹೇಳಕ್ಕೆ ಅವ್ರು ಯಾರು? ಅವ್ರು ಯಾರು ಅಂದರೆ ನಮ್ಮಮ್ಮ ಕಣ್ರಿ. ಏನ್ ತಕ್ಕಂಗೆ ಹೇಳ್ಬೇಕು? ಪಾಪ ಅವನ ಮನಸ್ಸು ಎಷ್ಟು ಬೇಜಾರಾಗಿರಲ್ಲ ಹೇಳಿ.
ಅವನ ಮನಸ್ಸು ಎಷ್ಟು ಬೇಜಾರಾಗಿರಲ್ಲ ಹೇಳು. ಅಲ್ಲ, ನಮ್ಮ ಅಮ್ಮನೂ ಬೇಜಾರಾಗಿ ಅಲ್ವಾ ರೀ ಹೇಳಿದ್ದು, ಬೇಕು ಅಂತ ಹೇಳಿದ್ರ ಹೇಳಿ. ಅಲ್ಲಿ ನಿಮ್ಮಮ್ಮ, ನಿಮ್ಮ ಚಿಕ್ಕಮ್ಮ ಅಂತವ್ರು, ನಿಮ್ಮ ಅತ್ತೆ ಅಂತವ್ರು ಬಂದು ಆ ಮದುವೆನ ನಿಲ್ಸೋಕೆ ಪ್ರಯತ್ನ ಮಾಡ್ತಾರೆ ಅಂತ ಈ ರೀತಿ ಬರಬೇಡ ಅಂತ ಹೇಳಿರೋದಷ್ಟೇ. ನೀವು ಯಾಕ್ರಿ ಈ ರೀತಿ ಅಂದ್ಕೊಳ್ತಾ ಇದ್ದೀರಾ? ಅಪ್ಪು ಮದುವೆ ಯಾವುದೇ ರೀತಿ ಏನು ನಿರ್ಭಯಂತ್ರ ಇದ್ದಂಗೆ ಮದುವೆ ಆದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಏನು ಮಾಡ್ತಿದ್ಯೋ ಏನೋ, ಒಂದು ದಿವಸ ಆದರೂ ಕಲ್ಯಾಣ್ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ಯಾ? ಈಗ ಯಾಕ್ರಿ ಈಗ ಮಾತಾಡ್ತಿದ್ದೀರಾ? ಈಗೇನು ನನ್ನ ತಂಗಿ ಮದುವೆ ಆಗಬೇಕು, ಸುಮ್ಮನೆ ಇರಿ. ಕವಿಯವರು ಬಂದಿಲ್ಲ ಅಂದ್ರೇ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಅವರು ಸಹ ಬಂದು ಅವರೆಲ್ಲ ಮಾತಾಡೋದನ್ನ ನೋಡಿ ಅವ್ರು ಇನ್ನೂ ಬೇಜಾರು ಮಾಡ್ಕೋಬೇಕಾ? ನಮ್ಮಮ್ಮ ಸರಿಯಾಗಿ ಹೇಳಿದ್ದಾರೆ ಅಂತ ಕಳವತ್ತಿ ಹೇಳ್ತಾ ಇದ್ರೆ, ಏನು ಹೇಳಿದಾರೋ ಏನೋ, ತಾಳಕ್ಕೆ ತಕ್ಕ ಕುಣಿತಾ ಇದ್ಯಾ, ಏನೋ ಮಾಡ್ಕೊ ಅಂತ ಹೇಳಿ ರಾಜಿಗೆ ತುಂಬ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ನಾಗವೇಣಿ, ವಾವ್ ಮಾಮ್, ನೀನು ಅನ್ಕೊಂಡಾಗೆ ಪ್ಲಾನ್ನ ಸಕ್ಸಸ್ ಮಾಡಿದ್ಯಾ, ಆದರೂ ನನಗೆ ನೀನಷ್ಟು ಬೇಗ ಎಲ್ಲದಕ್ಕೂ ಎಕ್ಸೈಟ್ ಆಗಬೇಡ ರಾಹುಲ್. ಕೆಲವು ಟೈಮಲ್ಲಿ ಏನೇನಾಗುತ್ತೆ ಅಂತ ನಿನಗೆ ಗೊತ್ತಿರುತ್ತಾ? ಲಾಸ್ಟ್ ಮೂಮೆಂಟಲ್ಲಿ ಕಾವ್ಯ ಬದಲಾಯಿಸ್ಬೋದು ಅವಳ ಮಾತನ್ನ. ಆಗ ಕಲ್ಯಾಣನೇ ಕೊಟ್ಟು ಅಪ್ಪಗೂ ಮದುವೆ ಮಾಡ್ಬೋದು. ಹಾಗೇನು ಮಾಡ್ತೀಯಾ? ಮತ್ತೆ ಎಲ್ಲನೂ ನೀನೇ ಹೇಳ್ತೀಯಲ್ಲ ಮಾಮ್. ಇವಾಗ ಚಿಕ್ಕತ್ತೆಯಿಂದನೂ ನೀನು ಈ ಥರ ಮಾತಾಡಿ ಅವ್ರನ್ನೆಲ್ಲ ಮಾಡಿದ್ಯಾ. ಇನ್ನ ಏನೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಅದು ಧನಲಕ್ಷ್ಮಿ ಅದು ಕನಕ ಅವ್ರ ಬಾಯಿನೇ ಮುಚ್ಚಿಸಿ ಕಳಿಸಿದ್ಯಲ್ಲ ಅಂತ ಹೇಳ್ತಿದ್ದಂಗೆ, ನೀನು ಅಷ್ಟೆಲ್ಲ ಯೋಚನೆ ಮಾಡಬೇಡ. ಅಷ್ಟಕ್ಕೂ ಕಲ್ಯಾಣಿ ಊರಲ್ಲೇ ಇರಬಾರ್ದು, ಇದ್ರೆ ತಾನೇ ಅವ್ನು ಬರ್ತಾನೆ, ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಹೊರಟಿರ್ತಾಳೆ ನಾಗವೇಣಿ. ಇನ್ನು ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅವ್ರ ಯಜಮಾನ್ರ ಹತ್ರ ಫೋನಲ್ಲಿ ಮಾತಾಡ್ತಿದ್ರೆ, ನೀನು ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡೋದು ಬಿಡು, ಫಸ್ಟು ನಿನ್ನ ಮಗನ ಬಗ್ಗೆ ಯೋಚನೆ ಮಾಡು. ಈಗೇನಾಯ್ತು ನನ್ನ ಮಗನಿಗೆ? ಇನ್ನೇನು ಬೆಳಗ್ಗೆ ಎದ್ರೆ ಆ ಅಪ್ಪುದು ಮದುವೆ, ಇನ್ನೇನಿದೆ ಯೋಚನೆ ಹೇಳು? ಯೋಚನೆ ಇದೆ ಅಂತ ಕೇಳ್ತಿದ್ಯಾ? ಈಗ ನೀನು ನಿನ್ನ ಮಗನ್ನ ಇಲ್ಲಿ ಬಿಡಬೇಡ. ಎಂತಕ್ಕಂದ್ರೆ ಕಲ್ಯಾಣ ಕಾವ್ಯ ಏನಾದರೂ ಇನ್ಪ್ಲೇಟ್ ಮಾಡಿಬಿಟ್ಟು ಕರ್ಕೊಂಡೋಗಿ ಅಪ್ಪನ್ನೇ ಕೊಟ್ಟು ಮದುವೆ ಮಾಡಿಸಿದ್ರೆ ಏನು ಮಾಡ್ತೀಯಾ? ಲಾಸ್ಟ್ ಮೂಮೆಂಟಲ್ಲಿ ಯಾವ ರೀತಿ ಯಾರು ಹೆಂಗೆ ಬದಲಾಗ್ತಾರೆ ಅಂತ ನಿನಗೆ ಗೊತ್ತು ಅಲ್ವಾ ಧನಲಕ್ಷ್ಮಿ ಅಂತ ಹೇಳ್ತಾ ಇದ್ದಿದ್ದ ನೋಡಿ. ಹೌದು ನೀನು ಹೇಳಿದ್ದು ಸರಿನೇ, ನೋಡ್ತೀನಿ. ನಾನು ಹೇಗಿದ್ರು ನಮ್ಮಮ್ಮ ಅವರು ಬೆಂಗಳೂರಿಗೆ ಬಂದಿದ್ದಾರಲ್ಲ, ಅಲ್ಲಿ ಕಳಿಸ್ಬಿಡ್ತೀನಿ ಅಂತ ಹೇಳಿ ನಾವು ಹೊರಟಿರ್ತಾರೆ. ವಾವ್, ನಾನು ಅನ್ಕೊಂಡಿದ್ದ ಪ್ಲ್ಯಾನ್ ಸಕ್ಸಸ್ ಆಯಿತು, ಇನ್ನು ಇವ್ನು ಹೋದ್ರೆ ಅಷ್ಟೇ ಸಾಕು ಅಂತ ಅಂದ್ಕೊಳ್ತಿದ್ದಂಗೆ ಇನ್ನು ಈ ಕಡೆ ನೋಡಿದ್ರೆ ಕಲ್ಯಾಣ್ ಅಪ್ಪುದು ಇನ್ವಿಟೇಷನ್ ಕಾರ್ಡ್ ನೋಡ್ಕೊಂಡು ಕೂತಿರ್ತಾನೆ. ಆಗ ಅದೇ ಕೋಪದಲ್ಲಿ ಉಗ್ರೋಷದಿಂದ ಬಂದಿದ್ದಾನೆ ಲಕ್ಷ್ಮಿ. ಏನು ಮಾಡ್ತಿದ್ಯಾ ಕಲ್ಯಾಣ್ ನೀನು? ನಿನ್ಗೇನಾದರೂ ಬುದ್ಧಿ ಅನ್ನೋದಿದ್ಯಾ? ಇನ್ನು ಅವಳು ನಿನ್ನ ಲೈಫಲ್ಲಿ ಇಲ್ಲ ಅಂದರೆ ಅವಳ ಕಾರ್ಡನ್ನ ಇಟ್ಕೊಂಡು ನೋಡ್ತಾ ಇದ್ಯಾ? ಬೆಳಗ್ಗೆ ಅವಳಿಗೆ ಮದುವೆ, ಹೇಗೋ ಆ ಪೀಡೆ ತೊಲಗ್ತು, ನೆಮ್ಮದಿಯಾಗಿ ಜೀವನನ ಹೊಸ್ದಾಗಿ ಸ್ಟಾರ್ಟ್ ಮಾಡೋದನ್ನ ಕಲಿ. ಯಾಕಮ್ಮ ಇರೋದಕ್ಕೂ ನೀನು ನಿನ್ನ ಸೊಸೆನೇ ಅಲ್ವಾ ಕಾರಣ ನಾನಾಗಿರೋದ್ಕಿಂಗೆ? ಇನ್ನೇನಿಂದು ನನ್ನ ಇಷ್ಟಕ್ಕೆ ಪ್ರಕಾರ ನಾನು ಏನೂ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ಅಂತ್ಯ, ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳ್ತಿದ್ದಂಗೆ ಆ ವಿಚಾರನ ಕದ್ದಿ ಕೇಳಿಸ್ಕೊತಾ ಇರ್ತಾಳೆ ನಾಗವೇಣಿ. ಆಗ ನಾನು ಏನಿದ್ರು ನಿನ್ನ ಖುಷಿಗೋಸ್ಕರ ಕಲ್ಯಾಣ್ ಯೋಚಿಸೋದು. ಹೇಗೋ ಈಗ ನಿಮ್ಮ ಅಮ್ಮಮ್ಮ ಎಲ್ಲ ಬಂದಿದ್ದಾರೆ ಬೆಂಗಳೂರಿಗೆ, ಹೋಗ್ಬಿಟ್ಬಾ, ಹೋಗು, ಅಲ್ಲಿ ಒಂದು 4 ದಿವಸ ಇದ್ದರೆ ನಿನಗೇನೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಈಗ ಅದಕ್ಕೆ ಕಲ್ಯಾಣ್ ಒಪ್ಕೊಂಡು ಈ ಊರು ಬಿಟ್ಟು ಬೆಂಗಳೂರಿಗೆ ಹೋಗ್ತಾನ. ಈ ಕಡೆ ನೋಡಿದ್ರೆ ಅಪ್ಪು ಹೇಳ್ತಾ ಇದ್ದಾಳೆ, ಅಯ್ಯೋ ನನ್ನ ಜೀವನ ಹಾಳಾಗ್ತಿದ್ಯಲ್ಲ ಅಂತ. ಈಗ ರಾಜ್ ಕಲ್ಯಾಣ್ನ ನಿಲ್ಲಿಸ್ತಾನ ಅಥವಾ ಅಪ್ಪು ಮದುವೆ ಅವ್ರ ಅಪ್ಪ ಅಮ್ಮ ನೋಡಿರೋ ಹುಡುಗನ ಜೊತೆ ನಡೆಯುತ್ತಾ, ಅಥವಾ ಕಾಜನ್ಗೆ ನಿಜವಾಗ್ಲೂ ಕಲ್ಯಾಣ್ ಅಪ್ಪನ ಪ್ರೀತಿಸ್ತಾರೋ ವಿಚಾರ ತಿಳಿಯುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.